ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಾವು ಬದುಕೋದಕ್ಕೆ ಉದ್ಯೋಗವನ್ನು ವ್ಯಾಪಾರವನ್ನು ಮಾಡ್ತೀವಿ. ಯಾವುದೇ ಮಾಡಿದ್ರೂ ಸತ್ಯ ಮಾರ್ಗದಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯದು ಆಗುತ್ತೆ. ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ಒಬ್ಬ ವಜ್ರದ ವ್ಯಾಪಾರಿ ಮೋಸ ಮಾಡೋಕೆ ಹೋಗಿ ಕಷ್ಟವನ್ನು ಅನುಭವಿಸಿದಂತೆ. ಯಾವ ಥರ ಅನ್ನೋದನ್ನ ಅಜ್ಜಿ ಬಾಯಲ್ಲೇ ಕೇಳಿ. ಸಣ್ಣ ಹಳ್ಳಿ ಒಂದರಲ್ಲಿ ಮುದುಕಿ ಒಬ್ಳಿದ್ಲು. ಅವಳಿಗೊಬ್ಬ ಮಗ ಇದ್ದ. ಆ ಮಗ ತುಂಬಾ ಒಳ್ಳೆಯವನಾಗಿದ್ದ. ಜೊತೆಗೆ ಒಳ್ಳೆ ಗುಣಗಳನ್ನ ಮೈಗೂಡಿಸ್ಕೊಂಡಿದ್ದ. ಊರಿನಲ್ಲೆಲ್ಲ ಆ ಹುಡುಗ ಅಂದ್ರೆ ಎಲ್ಲಾರ್ಗೂ ಅಚ್ಚುಮೆಚ್ಚು. ಒಂದಿನ ಅವನು ಕೆಲಸ ಮಾಡ್ತಿರೋದನ್ನ ಕಂಡ ವ್ಯಾಪಾರಿಯೊಬ್ಬ, ಅಯ್ಯ, ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಯಾಕೆ ಕಷ್ಟಪಡ್ತೀಯ? ನನ್ನ ಹತ್ರ ಇರು, ನಾ ತಿಂಗಳಿಗೆ 100 ವರಹ ಕೊಡ್ತೀನಿ ಅಂದ. ಆದ್ರೆ ಆ ಹುಡುಗನಿಗೆ ಅಮ್ಮನೊಬ್ಬಳೇ ಇದ್ದ ಕಾರಣ ಬರೋದಕ್ಕೆ ಆಗೋದಿಲ್ಲ ಅಂದ. ತನ್ನ ಪಾಡಿಗೆ ತಾನು ಕೆಲಸ ಮುಂದುವರೆಸ್ತ. ಆದ್ರೆ ಆ ವ್ಯಾಪಾರಿಗೆ ಈತನ ಅವಶ್ಯಕತೆ ಇತ್ತು. ಹೀಗಾಗಿ ಆ ದಿನ ರಾತ್ರಿ ವ್ಯಾಪಾರಿ ಈ ಹುಡುಗನ ಮನೆಯನ್ನ ಹುಡುಕೊಂಡು ಬಂದ. ಅಲ್ಲಿ ಅವನ ಅಮ್ಮನ ಬಳಿ ನಿನಗೆ ಆರ್ಥಿಕವಾಗಿ ತುಂಬಾ ನೆರವು ಮಾಡ್ತೀನಿ ಅಂತ ಹೇಳಿ ಹುಡುಗನನ್ನ ಕರ್ಕೊಂಡು ಹೋಗಲು ಮುದುಕಿಯ ಬಳಿ ಒಪ್ಪಿಗೆ ಪಡ್ಕೊಂಡ. ಮಾರನೇ ದಿನ ಹುಡುಗ ಆ ವ್ಯಾಪಾರಿ ಬಳಿ ಬಂದ. ಅವರು ಒಂದು ಹಡಗನ್ನ ಏರಿದ್ರು. 3 ದಿನಗಳ ಕಾಲ ಸತತವಾಗಿ ಪ್ರಯಾಣ ಮಾಡಿ 3 ಸಮುದ್ರಗಳನ್ನ ದಾಟಿದ್ರು. ಆನಂತರ ಅವರಿಬ್ಬರು ಒಂದು ಪರ್ವತದ ಬಳಿ ಇಳಿದ್ರು. ಅಲ್ಲಿ ಇನ್ನೊಂದು ದೊಡ್ಡ ಪರ್ವತ ಇತ್ತು. ವ್ಯಾಪಾರಿಯು ಹುಡುಗನ ಸೊಂಟಕ್ಕೆ ಕತ್ತಿಯನ್ನ ಕಟ್ಟಿ ಅವನನ್ನ ಕುರಿ ಚರ್ಮದಲ್ಲಿ ಸುತ್ತಿ ಹೊಲೆದ. ಆನಂತರ, ನೀನು ಹೀಗೆ ಮಲಗಿರು, ಹದ್ದೊಂದು ಬಂದು ನಿನ್ನ ಪರ್ವತದ ಮೇಲೆ ಕರೆದೊಯ್ಯತ್ತೆ. ಅಲ್ಲಿ ಹೋದೊಡನೆ ಕತ್ತಿಯಿಂದ ಕುರಿ ಚರ್ಮವನ್ನ ಕತ್ತರಿಸಿ ಹೊರಗೆ ಬಾ. 100 ವಜ್ರ ವೈಢೂರ್ಯಗಳ ರಾಶಿ ಕಾಣತ್ತೆ, ಅವನ್ನ ಕೆಳಕ್ಕೆಸಿ ಅಂತ ಹೇಳ್ದ. ಅದರಂತೆಯೇ ಹುಡುಗ ಅಲ್ಲೇ ಮಲ್ಕೊಂಡ. ಕೆಲ ಸಮಯದ ನಂತರ ಒಂದು ಹದ್ದು ಬಂದು ಕುರಿ ಚರ್ಮದಲ್ಲಿದ್ದ ಹುಡುಗನನ್ನ ಪರ್ವತದ ಮೇಲೆ ಹೊತ್ಕೊಂಡು ಹಾರ್ಹೋಯ್ತು. ಅಲ್ಲಿ ಹೋದ ಹುಡುಗ ಚರ್ಮವನ್ನ ಸೀಳ್ಕೊಂಡು ಹೊರಬಂದ. ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಜ್ರಗಳಿದ್ವು. ಮಕ್ಕಳ ವಜ್ರಗಳನ್ನ ಒಂದು ಚೀಲದಲ್ಲಿ ತುಂಬಿ ವ್ಯಾಪಾರಿ ನಿಂತಿದ್ನಲ್ಲ ಅವನತ್ತ ಎಸ್ದುಬಿಟ್ಟ. ಆದ್ರೆ ಆ ವ್ಯಾಪಾರಿ ಏನ್ ಮಾಡ್ದ ಗೊತ್ತಾ ಮಕ್ಕಳ? ಆ ವಜ್ರಗಳನ್ನ ಚೀಲದಲ್ಲಿ ತುಂಬಿಕೊಂಡು ಹುಡುಗನನ್ನ ಅಲ್ಲೇ ಬಿಟ್ಟು ಹೊರಟು ಹೋದ. ಇದನ್ನ ಕಂಡು ಹುಡುಗನಿಗೆ ತುಂಬಾನೇ ದುಃಖವಾಯಿತು. ಅವನು ರಾತ್ರಿ ಮಲಗಲು ಜಾಗವಿದೆಯೇ ಅಂತ ಆ ಕಡೆ ಈ ಕಡೆ ನೋಡ್ದ. ಅಲ್ಲೇ ಹತ್ರ ಇದ್ದ ಪರ್ವತದೊಳಗೆ ಗವಿಯೊಂದು ಕಾಣಿಸ್ತು. ಒಳಗ್ ಹೋದಾಗ ಅದೊಂದು ರಾಕ್ಷಸನ ಅರಮನೆ ಅನ್ನುವುದು ತಿಳಿಯಿತು. ಆದ್ರೆ ಮಕ್ಕಳ, ಆತ ತುಂಬಾ ಒಳ್ಳೆ ರಾಕ್ಷಸ ಆಗಿದ್ದ. ಆದ್ರೆ ಕುರುಡನಾಗಿದ್ದ. ಈತ ಬಂದ ಸಪ್ಪಳ ಕೇಳಿ ಯಾರದು ಅಂತ ಅಬ್ಬರಿಸಿದ. ಕಣ್ಣಿಲ್ಲದ ಆ ರಾಕ್ಷಸನಿಗೆ ನಾನು ನಿನ್ನ ಮಗ ಅಂತ ಉತ್ತರಿಸಿದ ಈ ಹುಡುಗ. ರಾಕ್ಷಸ ಅವನಿಗೆ ಉಪಚಾರ ಮಾಡಿದ. ಬೇಕಾದ ತಿಂಡಿ ತೀರ್ಥಗಳನ್ನೆಲ್ಲ ಕೊಟ್ಟ. ಅರಮನೆಯ 40 ಕೋಣೆಗಳ ಬೀಗದ ಕೈಗಳನ್ನ ಅವನಿಗೆ ಕೊಟ್ಟು, ಇವನ್ನ ಜೋಪಾನವಾಗಿ ನೋಡ್ಕೊ, ಎಲ್ಲಾ ಕೋಣೆಗಳನ್ನ ನೋಡು, ಆದ್ರೆ 40ನೇದಕ್ಕೆ ಮಾತ್ರ ಹೋಗ್ಬೇಡ ಅಂದ. ಹುಡುಗ ಒಪ್ಕೊಂಡ. ಆದ್ರೆ ಕಡೆ ಕೋಣೆಗೆ ಹೋಗ್ಬೇಕು ಅನ್ನೋ ಆಸೆಯಿಂದ ಅದರ ಬಾಗಿಲನ್ನ ತೆರೆದ. ಒಳಗೆ ಸೊಗಸಾದ ಉದ್ಯಾನವನವಿತ್ತು. ಅಲ್ಲೊಂದು ಕಾರಂಜಿನೂ ಇತ್ತು. ಅದನ್ನ ನೋಡ್ತಾ ತನ್ನನ್ನೇ ತಾನು ಮರೆತು ಹೋದ. ಅದರಲ್ಲಿ ಚಿಮ್ತಾ ಇದ್ದ ನೀರಿನಲ್ಲಿ ಮೈ ತೊಳ್ಕೊಳ್ಳೋದಕ್ಕೆ ಪಾರಿವಾಳವೊಂದು ಹಾರ ಬಂತು. ಅದು ತನ್ನ ಮೈ ಒದ್ದೆ ಮಾಡಿಕೊಂಡು ರೆಕ್ಕೆಗಳನ್ನ ತೆಗೆದಿರಿಸ್ತು. ಏನ್ ಆಶ್ಚರ್ಯ! ತಕ್ಷಣ ಅದೊಂದು ಚಂದದ ಕನ್ಯಾಗೋಯ್ತು. ಅವಳನ್ನ ಕಂಡು ಹುಡುಗ ಮೋಹಗೊಂಡ. ಆ ವಿಷಯವನ್ನ ಕೇಳಿದ ರಾಕ್ಷಸ, ಆ ಹುಡುಗಿ ದೊಡ್ಡ ರಾಕ್ಷಸನ ಮಗಳು. ಅವಳು ಸ್ನಾನ ಮಾಡ್ತಿರುವಾಗ ರೆಕ್ಕೆಗಳನ್ನ ಕದ್ದು ಬಿಡು, ಅವಳು ನಿನ್ನವಳಾಗ್ತಾಳೆ ಅಂತಂದ. ಹುಡುಗ ಮಾರನೇ ದಿನ ಅವಳು ಸ್ನಾನ ಮಾಡುವಾಗ ಅವಳು ತೆಗೆದಿಟ್ಟಿದ್ದ ರೆಕ್ಕೆಗಳನ್ನೆಲ್ಲ ಕದ್ದು ಬಚ್ಚಿಟ್ಟ. ಆ ಹುಡುಗಿಗೆ ಪಾರಿವಾಳದ ರೂಪದಿಂದ ಮುಕ್ತಿ ಕೊಟ್ಟಿದ್ದಕ್ಕೆ ಖುಷಿಯಾಗಿ ಮದುವೆ ಆದ್ಲು. ಅವರಿಬ್ಬರು ಮದುವೆಯಾಗಿ ಸುಖವಾಗಿದ್ರು. ಹೀಗೆ ಕೆಲ ದಿನಗಳ ಬಳಿಕ ಆ ಹುಡುಗನಿಗೆ ತಾಯಿ ನೆನಪಾಯಿತು. ರಾಕ್ಷಸನ ಅಪ್ಪಣೆ ಪಡೆದು ವಜ್ರಗಳ ಚೀಲಗಳನ್ನು ಹೊತ್ಕೊಂಡು ಅವನು ತನ್ನೂರಿಗೆ ಹಿಂತಿರುಗ್ದ.
ಆದರೆ ಮಕ್ಕಳ ಆ ಹುಡುಗನ ಹೆಂಡತಿಗೆ ಯಾಕೋ ಮನಸ್ಸು ಸರಿ ಇರಲಿಲ್ಲ. ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಬಗ್ಗೆ ಯೋಚಿಸಿದ್ಲು. ಅದಕ್ಕೋಸ್ಕರ ಅವಳಿಗೆ ಆತ ಬಚ್ಚಿಟ್ಟಿದ್ದ ರೆಕ್ಕೆಗಳು ಬೇಕಾಗಿದ್ವು. ಊರಿನಲ್ಲಿ ದೊಡ್ಡ ಮನೆಯೊಂದನ್ನು ಕಟ್ಟಿಸಿ ಮುಂಬಾಗಿಲ ಮೇಲ್ಭಾಗಕ್ಕೆ ಗೋಡಿನಲ್ಲಿ ಹೆಂಡತಿಯ ರೆಕ್ಕೆಗಳನ್ನು ಅಡಗಿಸಿಟ್ಟ. ಅವಳು ಬಹಳ ಸಾರಿ ರೆಕ್ಕೆಗಾಗಿ ಹುಡುಕಿ ಸೋತು, ಅತ್ತೆ ನಿಮ್ಗೇನಾದ್ರೂ ಗೊತ್ತೇ ರೆಕ್ಕೆಗಳನ್ನು ಎಲ್ಲಿಟ್ಟಿದ್ದಾರೆ ಅಂತ ಕೇಳಿದ್ಲು. ದೇವರ ಮನೆಯ ಮೇಲ್ಭಾಗದಲ್ಲಿಟ್ಟಿದ್ದೀನಿ, ಯಾರಿಗೂ ಹೇಳ್ಬೇಡ ಅಂದಿದ್ದಾನೆ ಮಗ ಅಂತ ಮುದುಕಿ ಹೇಳ್ಬಿಟ್ಲು. ತಕ್ಷಣ ಆ ರೆಕ್ಕೆಗಳನ್ನು ಧರಿಸಿ ಹೆಂಡತಿ ಮನೆಯ ಮೇಲೆ ಹಾರಿದ್ಲು. ಹೋಗೋ ಮುನ್ನ ನನ್ನ ಗಂಡ ಕಬ್ಬಿಣದ ಚಪ್ಪಲಿಗಳನ್ನು ಹಾಕೊಂಡು ಕಬ್ಬಿಣದ ಕೋಲನ್ನು ಹಿಡಿದು 5 ಬಿಳಿ ಗೋಪುರಗಳಿರೋ ಜಾಗದಲ್ಲಿ ನನ್ನನ್ನು ಹುಡುಕ್ಲಿ ಅಂತ ಹೇಳಿ ಹಾರಿ ಹೋದ್ಲು. ಕೆಲಸ ಮುಗಿಸಿ ಹಿಂತಿರುಗಿದ ಮಗನ ಬಳಿ ನಡೆದುದನ್ನ ಅಮ್ಮ ಹೇಳಿದ್ಲು. ಈ ಮಾತನ್ನ ಕೇಳಿ ಸಿಟ್ಟಿಗೆದ್ದು ವಜ್ರ ಪರ್ವತದ ರಾಕ್ಷಸನ ಬಳಿಗೆ ಹುಡುಗ ಹೋದ. ಏನ್ ಮಗನೇ ಮತ್ತೆ ಬಂದೆ ಅಂತ ಕೇಳಿದ ರಾಕ್ಷಸ ವಿಷಯವನ್ನ ತಿಳಿದು, ಆ 40ನೇ ಕೋಣೆಯೊಳಗೆ ಹೋಗು, ನಾನು ಕಬ್ಬಿಣದ ಚಪ್ಪಲಿಯನ್ನು ಕೋಲನ್ನು ಕೊಡ್ತೇನೆ ಅಂತ ಹೇಳ್ದ. ಹುಡುಗ ತನ್ನ ಹೆಂಡತಿಯನ್ನ ಹುಡುಕಿ ಹೋಗ್ತಾ ಇದ್ದಾಗ ಒಂದು ರತ್ನಗಂಬಳಿಯನ್ನು, ಕತ್ತಿಯನ್ನು, ಟೋಪಿಯೊಂದನ್ನ ಇಟ್ಕೊಂಡು ಜಗಳವಾಡ್ತಿದ್ದ ಯುವಕರು ಸಿಕ್ಕರು. ಈತ ಬಲು ಉಪಾಯದಿಂದ ಆ ವಸ್ತುಗಳನ್ನ ವಶಪಡಿಸಿಕೊಂಡ. ರತ್ನಗಂಬಳಿ ಮೇಲೆ ಕುಳಿತ ಅದು 5 ಗೋಪುರಗಳಿದ್ದ ಜಾಗದ ಬಳಿ ಅವನನ್ನ ಇಳಿಸ್ತು. ಅವನು ಮಾಯದ ಟೋಪಿ ಹಾಕೊಂಡು ಅದೃಶ್ಯನಾಗಿ ತನ್ನ ಹೆಂಡತಿ ಇರೋ ಜಾಗಕ್ಕೆ ಹೋದ. ಅವಳು ಅಳ್ತಾ, ನನ್ನ ತಂದೆ ನಾನಿಲ್ಲಿ ಬರೋ ಥರ ಮಾಡಿದ್ದಾನೆ, ನಿನ್ನನ್ನು ಕೊಲ್ಲೋದಕ್ಕೂ ಅವನು ಹೇಸೋದಿಲ್ಲ ಅಂತ ಹೇಳಿದ್ಲು. ಅಷ್ಟರಲ್ಲಿ ರಾಕ್ಷಸ ಅಲ್ಲಿಗೆ ಬಂದೇ ಬಿಟ್ಟ. ಹುಡುಗ ಮಾಯದ ಕತ್ತಿಯಿಂದ ಅವನ ತಲೆ ಕತ್ತರಿಸಿ ಹಾಕ್ದ. ಸಂತೋಷದಿಂದ ಹೆಂಡತಿ ಅಪ್ಪಿಕೊಂಡ್ಳು. ನಾವು ಊರಿಗೆ ಹೋಗೋ ಮೊದಲು ವಜ್ರ ಪರ್ವತದ ರಾಕ್ಷಸನಿಗೆ ಕಣ್ಣುಗಳನ್ನು ಕೊಟ್ಟು ಹೋಗೋಣ, ನಮ್ಮ ತಂದೆ ಅವನ್ನ ಕಿತ್ಕೊಂಡು ಬಂದಿದ್ದ ಅಂತ ಹೇಳಿದ್ಲವಳು. ಕಣ್ಣುಗಳನ್ನ ಒಯ್ದು ರಾಕ್ಷಸನಿಗಿಟ್ಟ ಕೂಡಲೇ ಅವನ ದೃಷ್ಟಿ ಮೊದಲಿನಂತಾಯ್ತು. ಹಾಗೆ ಅಲ್ಲಿಂದ ಹೋಗುವಾಗ ಅವನಿಗೆ ಮೋಸ ಮಾಡಿದ್ನಲ್ಲ ಮಕ್ಕಳ, ಕಪಟ ವ್ಯಾಪಾರಿ, ಆತ ಕೂಡ ಸಿಕ್ಕದ. ನಿನ್ನ ಎಲ್ಲ ವಜ್ರಗಳನ್ನ ನನಗೆ ಹಿಂತಿರುಗಿಸು, ಇಲ್ಲ ಅಂದ್ರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿದಾಗ ಹೆದರಿ ಅದನ್ನು ಕೊಟ್ಟ. ಮನೆಗೆ ಬಂದ ಹುಡುಗ ಹೆಂಡತಿ ಮತ್ತು ತಾಯಿ ಜೊತೆ ಸಾಕಷ್ಟು ವರ್ಷಗಳ ಕಾಲ ಸುಖದಿಂದ ಇದ್ದ. ನೋಡಿದ್ರಲ್ಲ ಮಕ್ಕಳೇ, ಕೆಟ್ಟದ್ದನ್ನ ಮಾಡೋರಿಗೆ ಒಳ್ಳೆಯದು ಯಾವತ್ತೂ ಆಗೋದಿಲ್ಲ. ಕೆಟ್ಟ ಕೆಲಸ ಕೆಲ ದಿನಗಳವರೆಗೆ ಮಾತ್ರ ನಮಗೆ ಸುಖವನ್ನ ನೀಡಿದ್ರೆ ಕೊನೆಯಲ್ಲಿ ನೋವನ್ನ ನೀಡಿ ಸರಿಯಾದ ಪಾಠ ಕಲಿಸುತ್ತೆ. ನೋಡಿ, ಮೋಸ ಮಾಡೋರಿಗೆ ಕಾಲವೇ ಮೋಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಹೇ, ಇವತ್ತು ವಿಶ್ವಸಂಸ್ಥೆಯ ದಿನವಂತೆ ಗೊತ್ತಾ? ಹೌದು, ನಿಮಗೆಲ್ಲ ವಿಶ್ವಸಂಸ್ಥೆ ಬಗ್ಗೆ ಗೊತ್ತಾ? ಗೊತ್ತಿಲ್ಲ ಅನ್ನೋರೆಲ್ಲ ನಮ್ಮ ಇನ್ಫೋ ಗುರುಗಳು ಕೊಡೋ ಮಾಹಿತಿಯನ್ನ ಕೇಳ್ಕೊಂಡು ಬನ್ನಿ. ಯಪ್ಪ, ಟಿವಿ ಆನ್ ಮಾಡಿದ್ರೆ ಸಾಕು, ಅಲ್ಲಿ ಬಾಂಬ್ ಬ್ಲಾಸ್ಟು, ಇಲ್ಲಿ ಬಾಂಬ್ ಬ್ಲಾಸ್ಟು ಅಂತ ಸುದ್ದಿ. ಪೇಪರ್ನಲ್ಲೂ ಅಲ್ಲಿ ಹತ್ಯೆ, ಇಲ್ಲಿ ಹತ್ಯೆ ಅನ್ನೋದೇ ಕಾಣಿಸತ್ತೆ. ಅಲ್ಲ, ಏನಾಗಿದೆ ಈ ಜಗತ್ತಿಗೆ ಅಂತ. ಹೌದಪ್ಪ, ನನಗೂ ಇದನ್ನೆಲ್ಲ ನೋಡಿ ಸಾಕಾಗಿದೆ. ಆದರೆ ಎಲ್ಲವನ್ನ ವಿಶ್ವಸಂಸ್ಥೆ ನೋಡ್ಕೊಳ್ಳುತ್ತೆ ಬಿಡು. ಅದು ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುನ್ನತ ಸಂಸ್ಥೆ ಅಲ್ವಾ, ಏನೋ ಒಂದು ಮಾಡುತ್ತೆ ತಗೋ. ಹಂಗ ಏನ್ ವಿಶ್ವಸಂಸ್ಥೆನಾ? ಈ ಸಂಸ್ಥೆ ಹುಟ್ಕೊಂಡಿದ್ಯಾಕೆ? ಯಾವಾಗ ಹುಟ್ಕೊಳ್ತು? ಏನ್ ಕಥೆ? ಅಯ್ಯೋ ಇರೇ ಸ್ವಲ್ಪ, ಒಂದೊಂದಾಗಿ ಹೇಳ್ತೀನಿ. ಪ್ರಪಂಚದ ಮೊದಲ ಮಹಾಯುದ್ಧ ಆಯ್ತಲ್ಲ 1914ರಿಂದ 1918ರವರೆಗೆ, ಆಗ ಅಪಾರ ಪ್ರಮಾಣದ ಸಾವು ನೋವು ಉಂಟಾಯಿತು. ಜನಜೀವನ ರಕ್ತವನ್ನು ನೋಡಿ ಕಂಗಾಲಾಗಿ ಹೋಗಿತ್ತು. ಆಗ ಜಗತ್ತಲ್ಲಿ ಇನ್ನೊಂದು ಯುದ್ಧ ಆಗಬಾರ್ದು ಅಂತ ಒಂದು ಸಂಘ ಮಾಡ್ಕೊಳ್ಳೋಣ ಅಂತ ಶ್ರೀಮಂತ ದೇಶದವರೆಲ್ಲ ಮೀಟಿಂಗ್ ಮಾಡಿ ದಿ ಲೀಗ್ ಆಫ್ ನೇಷನ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಆದರೆ ಸ್ವಲ್ಪ ವರ್ಷ ಆದಮೇಲೆ ಆ ಸಂಸ್ಥೆಗೆ ಮ್ಯಾನೇಜ್ ಮಾಡೋಕ್ಕಾಗದೆ ಸೋತೋಯ್ತು. ಓಹೋ, ಅದಕ್ಕೆ ಅಲ್ವಾ 2ನೇ ಮಹಾಯುದ್ಧ ಆಗಿದ್ದು? ಮತ್ತೆ 2ನೇ ಮಹಾಯುದ್ಧ ಇನ್ನೂ ಭೀಕರ ಅಂತಾನೆ ಹೇಳ್ಬಹುದು. ಅಲ್ಲಿ ಮನುಕುಲದ ಮಾರಣ ಹೋಮವೇ ನಡೀತು ಅಂದ್ರೂ ತಪ್ಪಾಗಲ್ಲ. ಸರಿಸುಮಾರು 500 ಲಕ್ಷ ಮಂದಿ ಆ ಯುದ್ಧದಲ್ಲಿ ಸತ್ತೋದ್ರು ಗೊತ್ತಾ? ಅಷ್ಟೇ ಅಲ್ಲದೆ ಲಕ್ಷಾಂತರ ಮಂದಿ ಅಂಗವಿಕಲರಾದ್ರು. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಹಣ ವ್ಯರ್ಥವಾಯಿತು. ಹೀಗಾಗಿ ಆ ಯುದ್ಧದಲ್ಲಿ ಗೆದ್ದ ರಾಷ್ಟ್ರಗಳೆಲ್ಲ ಇನ್ಮುಂದೆ ಈ ಜಗತ್ತಲ್ಲಿ ಯುದ್ಧ ಅನ್ನೋ ಶಬ್ದ ಕೇಳಬಾರ್ದು ಅಂತ ಒಂದು ಬಲಿಷ್ಠವಾದ ಸಂಸ್ಥೆಯನ್ನು ಸ್ಥಾಪಿಸೋಕೆ ಮುಂದಾದ್ರು. ಹೀಗಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕೂ 2 ವರ್ಷ ಮುಂಚೆ, ಅಂದರೆ 1945 ಜೂನ್ನಲ್ಲಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಹೇ, ಯಾವೆಲ್ಲ ದೇಶದ ಯಾರೆಲ್ಲ ಲೀಡರ್ಸ್ ಇದ್ರು ಅನ್ನೋದೇ ಹೇಳಿಲ್ಲ. ಕೇಳು, ಇಂಗ್ಲೆಂಡ್ ಪ್ರಧಾನಿ ಚರ್ಚಿಲ್, ಅಮೆರಿಕಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ರಷ್ಯಾದ ಸ್ಟಾಲಿನ್ ಪ್ರಮುಖರು. ಅವ್ರ ಜೊತೆಗೆ ಫ್ರಾನ್ಸ್, ಚೀನಾದವರು ಇದ್ರು ಕಣೆ.
ಓಹೋ, ಎಲ್ಲರಿಂದ ಈಸಿಯಾಗಿ ಬೆಂಬಲ ಸಿಕ್ತಾ? ಯುದ್ಧದ ಪರಿಣಾಮ ನೋಡಿ ಎಲ್ಲ ದೇಶದವರಿಗೂ ವಾರು ಅಂದ್ರೆ ಹಣ ಮತ್ತೆ ಜನ ಖಾಲಿ ಆಗೋ ಪ್ರಕ್ರಿಯೆ ಅನ್ನೋದು ಖಾತ್ರಿ ಆಯ್ತು. ಯುದ್ಧ ಸಾಕಪ್ಪ ಸಾಕು ಅನಿಸಿನೇ ಎಲ್ಲ ದೇಶದವರು ಬೆಂಬಲ ಕೊಟ್ರು. ಮತ್ತೇನ್ ಗೊತ್ತಾ, ವಿಶ್ವಸಂಸ್ಥೆಯ ಮೂಲ ಧ್ಯೇಯ ಅಂದ್ರೆ ಜಗತ್ತು ಅನ್ನೋ ತೋಟದಲ್ಲಿ ಶಾಂತಿಯನ್ನು ಹೂಬನವನ್ನ ಮಾಡೋದು, ಮನುಕುಲದ ಒಳಿತಿಗಾಗಿ ಶ್ರಮಿಸೋದು. ಅಂತೂ ಇಂಥದ್ದೊಂದು ಸಂಸ್ಥೆ ಬೇಕಿತ್ತು ನೋಡು. ಅದ್ರ ಜೊತೆ ಪ್ರತಿ ವರ್ಷ ಅಕ್ಟೋಬರ್ 24ಕ್ಕೆ ಯುನೈಟೆಡ್ ನೇಷನ್ಸ್ ಡೇ ಅಂತ ಆಚರಿಸುತ್ತೆ. ಆ ದಿನ ತುಂಬಾನೇ ಇಂಪಾರ್ಟೆನ್ಸ್ ಹೊಂದಿದೆ ಗೊತ್ತಾ? ಅದ್ ಸರಿ, ವಿಶ್ವಸಂಸ್ಥೆಯ ಕೆಲಸ ಕಾರ್ಯಗಳೇನು? ಫಸ್ಟು ವಿಶ್ವಸಂಸ್ಥೆಯ ಕೆಲಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡೋದು. ಯಾವ ದೇಶದವರು ಯುದ್ಧ ಮಾಡ್ತೀವಿ ಅನ್ನೋ ಹಾಗಿಲ್ಲ, ಆ ಥರ ನೋಡ್ಕೊಳ್ಳೋದು. ವೈರಿ ದೇಶಗಳು ಇದ್ರೆ ಅವರಲ್ಲಿ ದೋಸ್ತಿ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡೋದು. ಹಾಗೆ ಮಾನವ ಹಕ್ಕುಗಳೆಲ್ಲ ಇರ್ತಾವಲ್ವಾ, ಅವುಗಳಿಗೆ ಎಲ್ಲಿಯೂ ಚ್ಯುತಿ ಬರ್ದಂಗೆ ನೋಡ್ಕೊಳ್ಳೋದು. ಹೀಗೆ ಸಾಕಷ್ಟು ಸಮಸ್ಯೆಗಳನ್ನ ಈಗಾಗಲೇ ಪರಿಹಾರ ಮಾಡಿದೆ ಕೂಡ. ಒಂಥರ ಎಲ್ಲ ದೇಶದವ್ರಿಗೆ ಪಂಚಾಯ್ತಿ ಕಟ್ಟೆ ಇದ್ದಂಗೆ ಅನ್ನು. ಹೌದು ನೋಡು. ಸರಿ ಕಣೆ, ಟಿವಿಲಿ ನನ್ನ ಫೇವ್ರೆಟ್ ಶೋ ಬರೋ ಟೈಮ್ ಆಯ್ತು, ಬರ್ಲಾ? ಹ್ಞೂ ಸರಿ, ಟಾಟಾ ಬಾಯ್. ಮೋಸ ಮಾಡೋಕ್ ನೋಡಿದ ವಜ್ರದ ವ್ಯಾಪಾರಿ ಕಥೆಯನ್ನ ನೋಡಿದ್ರೆ, ಜೊತೆಗೆ ವಿಶ್ವಸಂಸ್ಥೆಯ ಬಗ್ಗೆಯೂ ತಿಳ್ಕೊಂಡ್ರೆ. ಸರಿ, ಹಾಗಿದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ